श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाम् अमृतं प्रयच्छति समां पायाद्गुणोद्यन्मणिः तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्. ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ಶ್ರೇಷ್ಠವಾಗಿರುವ ಮಹಾಕಾವ್ಯ ರುಕ್ಮಿಣೀಶ ವಿಜಯ, ಅದರ ಚಿಂತನೆಯ ಪೀಠಿಕೆಯನ್ನು ನಿನ್ನೆ ನಾವು ಗಮನಿಸಿದ್ದೇವೆ. ಇದು ಮಹಾಕಾವ್ಯ ಹೇಗೆ, ಮಹಾಕಾವ್ಯ ಅಂದರೆ ಏನು, ಇದು ಆಧ್ಯಾತ್ಮಿಕ ಚಿಂತನೆಗೆ ನಮಗೆ ಹೇಗೆ ಸಹಕಾರಿಯಾಗಿದೆ, ಸಂಕ್ಷಿಪ್ತ ಇದರ ಪರಿಚಯವನ್ನು ನಿನ್ನೆ ನಾವು ಗಮನಿಸಿದ್ದೇವೆ. ಈಗ ಗ್ರಂಥದ ಪ್ರವೇಶವನ್ನು ಮಾಡೋಣ. 19 ಸರ್ಗಗಳಿರುವಂತಹ ಈ ಗ್ರಂಥ, ಒಂದೊಂದು ಶ್ಲೋಕವೂ ಕೂಡ ರಮಣೀಯವಾಗಿದೆ. ಇದರ ಚಿಂತನೆಯನ್ನು ಮಾಡುವಾಗ ಸಕಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ. ಇದರ ಮಹತ್ವವನ್ನು ವಾದಿರಾಜರೇ ಹೇಳ್ತಾರೆ. ಅವರ ಕೃತಿಯ ಮಹತ್ವವನ್ನು ಅವರ ಮಾತಿನಲ್ಲೇ ನೋಡಬೇಕು. ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತಃ ಸುರಮಂಡಲೇಷು ಮಹಿತಃ ಸರ್ಗೋಯಮಾದ್ಯೋ ಮುದಾಂ ಏಕೋನವಿಂಶೋ ಮುದಾಂ. ಮೊದಲನೇ ಸರ್ಗದಿಂದ ಕೊನೆಯ ಸರ್ಗದ ತನಕ ಪ್ರತಿ ಸರ್ಗಗಳಲ್ಲಿಯೂ ಕೊನೆಯಲ್ಲಿ ಹೇಳುವಂತಹ ಮಾತು. ಯಾವುದೋ ಒಂದು ಸರ್ಗಕ್ಕೆ ಮೀಸಲಾಗಿರುವ ಮಾತಲ್ಲ ಇದು, ಪ್ರತಿ ಸರ್ಗಕ್ಕೂ ಮೀಸಲಾಗಿರುವಂತಹ ಒಂದು ಮಾತು. ಏನು ಹೇಳ್ತಾರೆ? ವಾದಿರಾಜರ ರುಕ್ಮಿಣೀಶ ವಿಜಯ ರೋಮಾಂಚನಕಾರಿ. ಒಂದೊಂದು ಮಾತನ್ನು ಕೇಳ್ತಾ ಇದ್ದರೆ ಆನಂದ ಆಗತ್ತೆ, ಆಶ್ಚರ್ಯ ಆಗತ್ತೆ. ಬರೀ ಸಂತೋಷ ಮಾತ್ರ ಆಗೋದಲ್ಲ, ಯಾವುದೋ ಒಂದು ನೋಡಿದಾಗ ಕೇಳಿದಾಗ ಸಂತೋಷ ಆಗತ್ತೆ. ಇದು ಬರೀ ಸಂತೋಷ ಅಲ್ಲ, ರೋಮಾಂಚನಕಾರಿ ಆಗತ್ತೆ. ಅಂತಂದರೆ ಎಷ್ಟು ಆಶ್ಚರ್ಯಕರವಾಗಿದೆ, ಎಷ್ಟು ಸೊಗಸಾಗಿದೆ. ರೋಮಾಂಚಕಾರಿ ಆದದ್ದು ಬೇರೆನೂ ಇರ್ತದೆ. ಆ ರೀತಿಯಲ್ಲಿ ಲೌಕಿಕವಾದದ್ದು, ಗ್ರಾಮ್ಯವಾದದ್ದಲ್ಲ. ಇದನ್ನು ಕೇಳೋದರಿಂದ ನಮಗೆ ಪಾಪಗಳೆಲ್ಲವೂ ಪರಿಹೃತ ಆಗ್ತವೆ. ನಾವು ಏನೆಲ್ಲ ಪಾಪಗಳನ್ನು ಮಾಡಿದ್ದೇವೆ ಆ ಎಲ್ಲ ಪಾಪಗಳ ನಾಶ ಈ ಗ್ರಂಥದ ಶ್ರವಣದಿಂದ, ಕೇಳೋದರಿಂದಲೇ ಅಷ್ಟು ಫಲ. ಅದರ ಅರ್ಥ ಚಿಂತನೆ ಮಾಡಿದರೆ ಇನ್ನಷ್ಟು ಹೆಚ್ಚಿನ ಫಲ. ಅದನ್ನು ಅನುಸಂಧಾನ ಮಾಡಿದರೆ, ಅದನ್ನು ಮೆಲುಕು ಹಾಕಿದರೆ, ಧ್ಯಾನ ಮಾಡ್ತಾ ಇದ್ದರೆ ಇನ್ನಷ್ಟು ಹೆಚ್ಚಿನ ಫಲ. ಶ್ರವಣದಿಂದಲೇ ಕೇಳ್ತಾ ಇದ್ರೇ ಇಲ್ಲಿಯ ಪದ್ಯಗಳು ಅಷ್ಟು ಸೊಗಸಾಗಿರುತ್ತವೆ. ಏಕಾಕ್ಷರ ಶ್ಲೋಕ, ದ್ವ್ಯಕ್ಷರ ಶ್ಲೋಕ, ಒಂದಕ್ಷರದ ಶ್ಲೋಕ ಇರ್ತದೆ. ಒಂದು ಪಾದ ಏನಿರ್ತದೆ, 4 ಪಾದಗಳಲ್ಲಿ ಅದೇ ಪುನರಾವೃತ್ತ ಆಗುತ್ತೆ. ಆ ರೀತಿಯಲ್ಲಿ ಸಾರ ಸಂಸಾರೇ ಸಸಾರ ಸುರಸೂರಸಂ ಸಸಾರ ಸರಸಾರೋರ ಸರಸಿ ಸರಸಾರಸಿ ಅಂತ ಶ್ಲೋಕ. 2 ಅಕ್ಷರ, ಅಷ್ಟು ಸರಳವಾಗಿ ಹೇಳಿಬಿಡ್ತಾರೆ ಅವರು. ಸ ರ ಅಂತ 2 ಅಕ್ಷರದ ಒಂದು ಶ್ಲೋಕ. ಒಂದು ಅಕ್ಷರದ ಶ್ಲೋಕ, ತ ಇಂದ ಶುರುವಾಗುವ ಒಂದು ಶ್ಲೋಕ, ನ ಇಂದ ಶುರುವಾಗುವ ಒಂದು ಶ್ಲೋಕ, ಏಕಾಕ್ಷರ ಶ್ಲೋಕ. ನಾನಾನ ನಾನ ನುನ್ನೋನಂ ನೈನೋ ನನ್ನೆನ್ನಿ ನನ್ನು ನೌಹು ನಾನನ್ನ ನುನ್ನೇ ನಾನೇನ ನೋ ನೋ ನೇನ ನೋ ನನು ಅಂತ ಒಂದಕ್ಷರದ ಶ್ಲೋಕ. ಹಾಗೆ ಒಂದು ಪಾದವನ್ನು ಹೇಳಿದರೆ ಅದೇ 4 ಪಾದಗಳಲ್ಲಿ ಬರುವಂತಹ ಶ್ಲೋಕಗಳು ಇವೆ. ರಮಾನಯಾಹಂ ಕೃತಿ ದೂರ ವೃತ್ತಿ ರಮಾನಯಾಹಂ ಕೃತಿ ದೂರ ವೃತ್ತಿ ರಮಾನಯಾಹಂ ಕೃತಿ ದೂರ ವೃತ್ತಿ ರಮಾನಯಾಹಂ ಕೃತಿ ದೂರ ವೃತ್ತಿ ಮನಸಾ ಮಹಿತಸ್ವರ ಮಿತ್ರ ಹೃದ ಮನಸಾ ಮಹಿತಸ್ವರ ಮಿತ್ರ ಹೃದ
ಮನಸಾ ಮಹಿತಸ್ವರ ಮಿತ್ರ ಹೃದ ಮನಸಾ ಮಹಿತಸ್ವರ ಮಿತ್ರ ಹೃದ ಅಂತನ್ನುವ ಶ್ಲೋಕಗಳು. ಒಂದು ಕಡೆ ಹೇಳಿದ್ದು ಪುನರಾವೃತ್ತ ಆಗುತ್ತದೆ, ಹಿಂದೆ ಹೀಗೆ ಹೋದದ್ದು ಮತ್ತೆ ಅದು ಹಿಂತಿರುಗಿ ಬರುತ್ತದೆ. ಆ ರೀತಿಯಲ್ಲಿ ವಿಚಿತ್ರವಾದಂತಹ ಶ್ಲೋಕಗಳು, ಕೇಳಲಿಕ್ಕೇ ರಮಣೀಯವಾಗಿರುವಂತಹ ಶ್ಲೋಕಗಳು, ಬೇರೆ ಬೇರೆ ಛಂದಸ್ಸುಗಳಲ್ಲಿ ಬದ್ಧವಾಗಿರುವಂತಹ ಶ್ಲೋಕಗಳು, ಇಷ್ಟು ರಮಣೀಯವಾಗಿದೆ. ಕೇಳ್ತಾ ಇದ್ದರೆ ಒಂದು ರೋಮಾಂಚ ಆಗತ್ತೆ, ಒಂದು ಸಾತ್ವಿಕ ಆನಂದ. ರಾಜಸ ಆನಂದ, ತಾಮಸ ಆನಂದ ಅಲ್ಲ, ಸಾತ್ವಿಕ ಆನಂದವನ್ನು ಕೊಡುವಂತಹ ಒಂದು ಉತ್ತಮವಾದಂತಹ ಕೃತಿ ಅದು ರುಕ್ಮಿಣೀಶ ವಿಜಯ. ಇದು ಭಗವಂತನ ಚರಿತ್ರೆ. ಹೇಳಿದ್ದು ವಾದಿರಾಜರು, ಪರಮಹಂಸರು. ಅಂತಹ ವಾದಿರಾಜರು ಹೇಳಿರುವಂತಹ ಈ ಒಂದೊಂದು ಮಾತು ಮಂತ್ರ ತುಲ್ಯವಾಗಿರೋದು. ಅವರ ಲಕ್ಷ್ಮೀ ಶೋಭಾನೆ ಅದನ್ನು ಹೇಳಿ ಎಷ್ಟೋ ವೈಧವ್ಯಗಳ ಪರಿಹಾರ ಆಗಿದೆ. ಅವರ ಶ್ರೀ ಶ್ರೀ ಗುಣದರ್ಪಣವನ್ನು ಹೇಳಿ ಎಷ್ಟೋ ಮನೆ ಅದು ಸಂಪನ್ನವಾಗಿದೆ, ಸಂಪತ್ತಿನ ಪ್ರಾಪ್ತಿಯಾಗಿದೆ. ಋಣಮೋಚನ ಆ ಸ್ತೋತ್ರವನ್ನು ಹೇಳಿ ಸಾಲವನ್ನು ಕಳೆದುಕೊಂಡವರಿದ್ದಾರೆ. ಹೀಗೆ ಒಂದೊಂದು ಸ್ತೋತ್ರವೂ ಕೂಡ ಮಂತ್ರ ತುಲ್ಯವಾಗಿರೋದು ವಾದಿರಾಜರದ್ದು. ಹಯಗ್ರೀವ ಸಂಪದಾ ಸ್ತೋತ್ರವನ್ನು ಹೇಳಿ ಮೂಕನಾದವನು ವಾಗ್ಮಿಯಾದದ್ದಿದೆ. ಅಂತಹ ಶಕ್ತಿ ವಾದಿರಾಜರ ಮಾತುಗಳಲ್ಲಿ, ಪಾಪ ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಈ ಗ್ರಂಥದ ಚಿಂತನೆಯಿಂದ, ಕೇಳೋದರಿಂದ ಇಷ್ಟು ಪುಣ್ಯ, ಇನ್ನು ಅದನ್ನು ಅನುಸಂಧಾನ ಮಾಡಿದರೆ, ಅರ್ಥ ಚಿಂತನೆಯನ್ನು ಮಾಡಿದರೆ ಅರ್ಥಪ್ರಾಪ್ತಿ ಆಗತ್ತೆ ಅಂತ. ಅರ್ಥ ಚಿಂತನೆ ಮಾಡಿದರೆ ಅರ್ಥ ಸಿಗತ್ತೆ. ಯಾವ ಅರ್ಥ? ಪುರುಷಾರ್ಥಗಳೇ ಸಿಗ್ತವೆ. ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಚಿಂತನೆ ಮಾಡೋದಕ್ಕೊಂದು ಕ್ರಮ ಇದೆ ಅಂತಾರೆ. ಪ್ರೇಮ್ಣಾ ಚಿಂತಯತಾಂ, ಭಕ್ತಿಯಿಂದ ಚಿಂತನೆ ಮಾಡಬೇಕು. ಅವರೇನು ಹೇಳ್ತಾರೆ ನೋಡೋಣ ಅಂತ ನೋಡಿದರೆ ಆವಾಗ ಅದರ ಆಂತರ್ಯ ಗೊತ್ತಾಗೋದೇ ಇಲ್ಲ. ಭಕ್ತಿಯಿಂದ, ಶ್ರದ್ಧೆಯಿಂದ, ಕೃಷ್ಣನಲ್ಲಿ ಭಕ್ತಿ ಬೇಕು, ಮಧ್ವಾಚಾರ್ಯರಲ್ಲಿ ಭಕ್ತಿ ಬೇಕು, ವಾದಿರಾಜ ಗುರು ಸಾರ್ವಭೌಮರಲ್ಲಿ ಭಕ್ತಿ ಇರಬೇಕು. ಹಾಗೆ ಭಕ್ತಿ ಇದ್ದು ಗ್ರಂಥದ ಚಿಂತನೆಯನ್ನು ಮಾಡಿದರೆ ಆವಾಗ ರಮಣೀಯವಾದಂಥ ಅರ್ಥಗಳನ್ನು ಕೊಡ್ತದೆ, ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತದೆ. ರುಕ್ಮಿಣೀಶ ವಿಜಯದ ರುಕ್ಮಿಣೀ ಪತ್ರವನ್ನು ಪಾರಾಯಣ ಮಾಡಿ ಮದುವೆಯಾದವರಿದ್ದಾರೆ, ನಮ್ಮ ಮಿತ್ರರೇ ಇದ್ದಾರೆ. 48 ದಿವಸ ಆಗಲಿಲ್ಲ ಪಾರಾಯಣ ಆಗಿ, ಅಷ್ಟರೊಳಗೆ ಕನ್ಯಾಪ್ರಾಪ್ತಿ ಆಯಿತು. ಪುರುಷರಿಗೂ ಆಗ್ತದೆ, ಕನ್ಯೆಯರಿಗೂ ಆಗ್ತದೆ ರುಕ್ಮಿಣೀಶ ವಿಜಯ. ಇನ್ನು ಅನೇಕರಿಗೆ ಸಂಪತ್ತಿನ ಪ್ರಾಪ್ತಿ ಆಗ್ತದೆ, ಸಂಪತ್ತಿನ ಲಾಭ, ಇನ್ನು ಕನ್ಯಾ ಲಾಭ, ಸಂತಾನದ ಲಾಭ, ಎಲ್ಲ ರೀತಿ ಇಷ್ಟಾರ್ಥಗಳು ಕೂಡ, ಐಹಿಕ ಇಷ್ಟಾರ್ಥಗಳು, ಪಾರತ್ರಿಕ ಇಷ್ಟಾರ್ಥಗಳು ಈ ಗ್ರಂಥದ ಚಿಂತನೆಯಿಂದ ಸಿಗ್ತವೆ. ಸ್ವಾರಸ್ಯ ಇದೇ ಸಾಲು ಇನ್ನೊಂದು ಅರ್ಥವನ್ನು ಹೇಳ್ತದೆ. ಪ್ರೇಮ್ಣ ಚಿಂತಯತ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಸೊಗಸಾಗಿರುವ, ಮಾನ್ಯವಾಗಿರುವ, ಸಂಪತ್ಪ್ರದ. ಸಂಪತ್ತನ್ನು ಕೊಡ್ತದೆ ಅಂತಂದರೆ ಸಂಪತ್ತಿಗೆ ಅನೇಕ ದಾರಿಗಳು ಇವೆ. ಆ ದಾರಿಯಿಂದ ಬಂದಿರುವಂತಹ ಸಂಪತ್ತು ಹಾಗೆ ಹಾಳಾಗಿ ಹೋಗುತ್ತೆ. ಆದರೆ ರುಕ್ಮಿಣೀಶ ವಿಜಯ ಗ್ರಂಥದಿಂದ ಬಂದಿರುವ ಸಂಪತ್ತೇನಿದೆ ಅದು ಇವನನ್ನು ಎತ್ತರಕ್ಕೆ ತಗೊಂಡು ಹೋಗ್ತದೆ, ಇವನಿಗೆ ಹಿತಕಾರಿಯಾಗಿರುತ್ತದೆ. ಯಾರು ರುಕ್ಮಿಣೀಶ ವಿಜಯ ಚಿಂತನೆಯನ್ನು ಮಾಡ್ತಾನೋ ಅವನಿಗೇನು ಸಂಪತ್ತಿನ ಲಾಭ ಆಗತ್ತೆ ಅದು ಅವನಿಗೆ ಹಿತಕಾರಿಯಾಗಿರುತ್ತದೆ. ಶ್ಲಾಘ್ಯ ಅರ್ಥ ಸಂದಾಯಿನಿ. ವೇದ ಹೇಳುತ್ತೆ ನೋಡಿ, ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಅಂತ. ಶ್ರೇಷ್ಠವಾದ ಸಂಪತ್ತು, ಯಾವುದೋ ಸಂಪತ್ತು ಹೇಗೋ ಬರೋದಲ್ಲ, ಶ್ರೇಷ್ಠವಾದ ಸಂಪತ್ತು, ಮಾನ್ಯವಾಗಿರೋ ಸಂಪತ್ತು, ಹಿತಕಾರಿಯಾದಂತಹ ಸಂಪತ್ತು, ಅಂತಹ ಸಂಪತ್ತನ್ನು ಕೊಡ್ತದೆ. ಇನ್ನು ಪುರುಷಾರ್ಥ ಅಂದರೆ ಮೋಕ್ಷದ ತನಕ ಹೋಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನು ಕೊಡುವಂತಹ ಶಕ್ತಿ ಈ ಗ್ರಂಥಕ್ಕಿದೆ. ಇದಕ್ಕಿನ್ನೊಂದು ಅರ್ಥ ಪ್ರೇಮ್ಣ ಚಿಂತಯತ. ಈ ಗ್ರಂಥವನ್ನು ಚಿಂತನೆ ಮಾಡಬೇಕು, ಅದು ಭಕ್ತಿಯಿಂದ ಚಿಂತನೆ ಮಾಡಬೇಕು, ಆದರದಿಂದ ಚಿಂತನೆಯನ್ನು ಮಾಡಬೇಕು. ಚಿಂತನೆಯನ್ನು ಮಾಡಿದರೆ ವಿಚಿತ್ರ ವಿಮಲ ಶ್ಲಾಘ್ಯ ಅರ್ಥ ಸಂದಾಯಿನಿ, ಅರ್ಥಗಳನ್ನು ತೋರಿಸಿಕೊಡ್ತದೆ ಅಂತ. ಈ ಗ್ರಂಥದಲ್ಲಿ ಅನೇಕ ಅರ್ಥಗಳಿವೆ. ಒಂದೊಂದು ಪದ್ಯಕ್ಕೂ ಕೂಡ ಅನೇಕ ಅರ್ಥಗಳಿವೆ, ಒಂದೊಂದು ಪದ್ಯಕ್ಕೂ ಅನೇಕ ಅರ್ಥಗಳಿವೆ. ಆ ಅರ್ಥಗಳನ್ನು ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಆದರ ಬೇಕು. ಶ್ರದ್ಧೆ ಇತ್ತು ಅಂತಾದರೆ, ವಾದರಾಜರಲ್ಲಿ ಆದರ ಇತ್ತು ಅಂತಾದರೆ, ಕೃಷ್ಣನಲ್ಲಿ ಆದರ ಇತ್ತು ಅಂತಾದರೆ, ಮಧ್ವಾಚಾರ್ಯರಲ್ಲಿ ಆದರ ಇತ್ತು ಅಂತಾದರೆ,
ಆವಾಗ ಅವನಿಗೆ ಈ ಒಂದೊಂದು ಪದ್ಯಗಳೂ ಕೂಡ ಅನೇಕ ಅರ್ಥಗಳನ್ನು ಹೇಳುತ್ತವೆ. ಶ್ಲಾಘ್ಯ ಅರ್ಥಸಂದಾಯಿನಿ ಅಂದರೆ ಅರ್ಥಗಳನ್ನು ತಿಳಿಸಿಕೊಡುತ್ತದೆ. ಅನೇಕಾರ್ಥ ಗರ್ಭಿತವಾಗಿರುವಂತಹ ಮಾತು. ಕವಿಗಳು ಶ್ಲೇಷಾಲಂಕಾರದಲ್ಲಿ ಪದ್ಯಗಳ ರಚನೆಯನ್ನು ಮಾಡುವಂತಹ ಕ್ರಮ ಇದೆ. ಒಂದೊಂದು ಪದ್ಯಗಳಿಗೆ ಎರಡೆರಡು ಅರ್ಥಗಳಿರುತ್ತವೆ, 3 ಅರ್ಥಗಳಿರುತ್ತವೆ. ಭಾರೀ ಕೌಶಲದಿಂದ ಪದ್ಯ ರಚನೆ ಮಾಡಿದರೆ ಒಂದು ಪದ್ಯ 3 ಅರ್ಥವನ್ನು ಹೇಳುತ್ತದೆ. 4 ಅರ್ಥವನ್ನು ಹೇಳುವಂತಹ ಪದ್ಯಗಳು ಬಹಳ ವಿರಳ, ಸಿಗೋದೇ ಬಹಳ ದುರ್ಲಭ. ವಾದಿರಾಜರು ರಚನೆ ಮಾಡಿರುವ ಪದ್ಯಗಳಿಗೆ 1 ಅರ್ಥ 2 ಅರ್ಥ 3 ಅರ್ಥ ಅಲ್ಲ, ಅನೇಕ ಅರ್ಥಗಳು. ಮಧ್ವಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಬಗೆ ಬಗೆಯ ಅರ್ಥಗಳನ್ನು ಟೀಕಾಕೃತ್ಪಾದರು ತೋರಿಸಿಕೊಡುತ್ತಾರೆ. ಹಾಗೆ ವಾದಿರಾಜರ ಒಂದೊಂದು ಮಾತುಗಳಿಗೆ ಅನೇಕ ಅರ್ಥಗಳಿವೆ, ವಾದಿರಾಜರೇ ತೋರಿಸಿಕೊಡುತ್ತಾರೆ. ಇನ್ನೊಬ್ಬರು ಅದನ್ನು ಹೇಳಬೇಕು ಅಂದರೆ ಅರ್ಥ ಆಗಬೇಕಲ್ಲ ಮೊದಲಿಗೆ. ಉಪನ್ಯಾಸ ರತ್ನಮಾಲಾ ಅಂತ ಒಂದು ಕೃತಿ, ಅದು ಏನು, ವಾದಿರಾಜರೇ ಮಾಡಿರುವಂತಹ ಉಪನ್ಯಾಸ, ಅದರ ಸಂಗ್ರಹ. ವಾದಿರಾಜರು ಒಮ್ಮೆ ತಾವೇ ರಚನೆ ಮಾಡಿರುವ ರುಕ್ಮಿಣೀಶ ವಿಜಯದ ಒಂದು ಶ್ಲೋಕವನ್ನು ಸ್ವೀಕಾರ ಮಾಡಿ ಅದಕ್ಕೆ ಉಪನ್ಯಾಸ ಮಾಡ್ತಾರೆ. ಕಮಲಾಸನಾಚ್ಚ ಭವತೋ ಭವತೋ ಮಹತೀಂದಿರಾ ಕಿಲ ತಯಾ ಲತಯಾ ತರುವದ್ಭವಾನ್ ಪರಿವೃತೋರಿವೃತೋ ದಯದಾವಸೇದ ಮನುತೆ ಮನುತೆ ಅನ್ನುವ ಶ್ಲೋಕ. ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಇದು ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ಹುಡುಕುತ್ತಾ ವಿರಹ ವೇದನೆಯಲ್ಲಿರುವಾಗ ಕೃಷ್ಣನ ಮಹಿಮೆಗಳನ್ನು ಚಿಂತನೆ ಮಾಡ್ತಾ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪರಮಾತ್ಮನನ್ನು ಹುಡುಕ್ತಾ ಇದ್ದಾರೆ. ಆವಾಗ ಹೇಳುವಂತಹ ಒಂದು ಮಾತಿದು, ಕಮಲಾಸನಾಚ್ಚ, ನೀನು ಎಂಥವನಪ್ಪ, ಕಮಲಾಸನಾತ್ ಭವತಃ ಭವತಃ ಇಂದಿರಾ ಮಹತಿ. ಕಮಲಾಸನಾತ್ ಮಹತಿ, ಇಂದಿರಾ ಲಕ್ಷ್ಮೀದೇವಿ ಬ್ರಹ್ಮದೇವರಿಗಿಂತ ದೊಡ್ಡವಳು. ಕಮಲಾಸನಾತ್ ಭವತಃ ಭವತಃ, ಕಮಲಾಸನಾಗಿರುವ ಬ್ರಹ್ಮದೇವರಿಂದ ಹುಟ್ಟಿರುವಂತಹ ರುದ್ರದೇವರು, ಆ ರುದ್ರದೇವರಿಗಿಂತಲೂ ಕೂಡ ದೊಡ್ಡವಳು ಲಕ್ಷ್ಮೀದೇವಿ. ಇಂದಿರಾ ಮಹತಿ, ಆ ಇಂದಿರಾ ಲಕ್ಷ್ಮೀದೇವಿ ಕಿಲ ತಯ ಲತಯ, ಅವಳೊಂದು ಬಳ್ಳಿ ಇದ್ದ ಹಾಗೆ. ಬಳ್ಳಿ ತಾನು ಹಾಗೆ ನಿಂತ್ಕೊಳ್ಳೋದಿಲ್ಲ, ಬಳ್ಳಿಗೆ ಒಂದು ಮರ ಬೇಕು. ಮರ ಇತ್ತು ಅಂತಾದರೆ ಬಹಳ ಎತ್ತರದ ತನಕ ಹಾಗೆ ಹೋಗುತ್ತೆ. ಹಾಗೆ ಬಳ್ಳಿಯಂತಿರುವ ಇಂದಿರೆ ಲಕ್ಷ್ಮೀದೇವಿ ನಿನ್ನನ್ನು, ವೃಕ್ಷದಂತಿರುವ ನಿನ್ನನ್ನು ಅವಲಂಬಿಸಿಕೊಂಡಿದ್ದಾಳೆ. ತರುವದ್ಭವಾನ್ ಪರಿವೃತಃ, ತರುವದ್ಭವಾನ್ ಪರಿವೃತ, ನೀನು ಅಯೋಗ್ಯರಿಗೆ ಉದಯ ದಾವ, ಅಯೋಗ್ಯರ ಉದಯಕ್ಕೆ ನೀನು ದಾವಾಗ್ನಿಯಂತೆ ಕಾಡಿಗಿಚ್ಚಿನಂತೆ ಇದ್ದಿ. ಲಕ್ಷ್ಮೀದೇವಿಗೆ ಮರದಂತೆ ಇದ್ದಿ, ಆಶ್ರಯ ತರುವಿನಂತೆ ಇದ್ದಿ, ಅಯೋಗ್ಯರಿಗೆ ಕಾಡಿಗಿಚ್ಚಿನಂತೆ ಇದ್ದಿ. ಹೀಗೆ ನೀನು ವಿರುದ್ಧವಾದ ಅನೇಕ ಸ್ವಭಾವಗಳನ್ನು ಹೊಂದಿರುವ ಗುಣಭರಿತನಾದಂತಹ ಮಹಾಮಹಿಮೆ ಉಳ್ಳವನು ನೀನು ಅಂತ ಸರಳವಾಗಿ ಅರ್ಥ ಆಗುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಅರ್ಥ ಆಗದೇ ಇರೋ ಶಬ್ದ ಯಾವುದೂ ಕೂಡ ಇಲ್ಲ. ಕಮಲಾಸನ ಪ್ರಸಿದ್ಧವಾದ ಶ್ಲೋಕ, ಭವ ಪ್ರಸಿದ್ಧವಾದ ಶ್ಲೋಕ, ಲತಾ ಗೊತ್ತು, ತರು ಗೊತ್ತು, ಹೀಗೆ ಎಲ್ಲ ಶಬ್ದಗಳು ಪ್ರಸಿದ್ಧವಾಗಿರುವಂತಹ ಶಬ್ದಗಳು. ಏನೋ ಕ್ಲಿಷ್ಟಕರವಾಗಿ ಕೋಶವನ್ನು ತೆಗೆದು ಅರ್ಥ ಹೇಳಬೇಕು ಅಂತಿಲ್ಲ, ಅಷ್ಟು ಸರಳವಾಗಿ ಅರ್ಥ ಆಗುವಂತಹ ಶ್ಲೋಕ. ಈ ಶ್ಲೋಕವನ್ನು ವಾದಿರಾಜರೇ ವ್ಯಾಖ್ಯಾನ ಮಾಡಿದ್ದಿದೆ. ಈ ಶ್ಲೋಕಕ್ಕೇನು ಅರ್ಥ ಇದೆ ವ್ಯಾಖ್ಯಾನ ಮಾಡ್ತಾ 48 ಅರ್ಥ ಹೇಳ್ತಾರೆ ವಾದಿರಾಜರು. ಒಂದಲ್ಲ ಎರಡಲ್ಲ 48 ಅರ್ಥಗಳನ್ನು ಹೇಳಿದ್ದಾರೆ. ಅಂದರೆ ಸರಳವಾಗಿ ಅರ್ಥ ಆಗುವಂತಹ ಶ್ಲೋಕಗಳು ಕೂಡ ಅನೇಕ ಅರ್ಥ ಗಂಭೀರವಾಗಿವೆ. ಹೀಗಾಗಿ ವಾದಿರಾಜರ ಯಾವುದೂ ಮಾತನ್ನು ನಾವು ತುಂಬ ಸಹಜ ಅಂತ ತಗೊಳ್ಳೋದಲ್ಲ, ಅದನ್ನು ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕು. ಚಿಂತನೆಯೂ ಮಾಡಬೇಕು. ಬರೀ ಆದರೆ ಇದ್ದರೆ ಸಾಕಾಗೋದಿಲ್ಲ. ಬರೀ ಶ್ರದ್ಧೆ, ಅಂಧಶ್ರದ್ಧೆಯನ್ನು ಮಾಡಿದರೆ ಏನೂ ಗೊತ್ತಾಗಲ್ಲ. ನಾನು ಭಾರಿ ಬುದ್ಧಿವಂತನಾಗಿದ್ದೇನೆ ಅಂತನೋ ಅಹಂಕಾರದಲ್ಲಿ ಹೋದರೆ ಛಾದಯಂತಿ ಅಂತ ವೇದಗಳು ತನ್ನನ್ನು ಮರೆಮಾಚುವಂತೆ, ಅರ್ಥ ಆಗೋದಂತೆ ಮಾಡುವಂತೆ ಈ ಗ್ರಂಥಕ್ಕೆ ಆ ಶಕ್ತಿಯೂ ಇದೆ. ಯಾರಿಗೆ ಅರ್ಥ ಮಾಡಿಸಬೇಕು ಅವರಿಗೆ ತೆರೆದುಕೊಳ್ಳುತ್ತೆ, ಯಾರಿಗೆ ಅರ್ಥ ಮಾಡಿಸಬಾರದು ಅವರಿಗೆ ಮುಚ್ಚಿಕೊಳ್ಳುತ್ತೆ, ಬಾಗಿಲು ಹಾಕ್ಕೊಂಡ್ಬಿಡುತ್ತೆ. ಅವರಿಗೆ ಅರ್ಥ ಮಾಡಿಸೋದಿಲ್ಲ. ಮೇಲ್ನೋಟದ ಅರ್ಥ ಮಾತ್ರ ಆಗ್ತದೆ ಹೊರತು ಆಂತರ್ಯ ತಿಳಿಯೋದಿಲ್ಲ. ಹಾಗೆ ಅಷ್ಟು ಅರ್ಥ ಗಂಭೀರವಾಗಿರುವ ಕೃತಿ ಇದು ಅನ್ನೋದನ್ನು ಬರೀ ಪ್ರತಿಜ್ಞೆಯನ್ನು ಮಾತ್ರ ಮಾಡದೇನೆ ವಾದಿರಾಜರು ಅವರೇ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಶ್ಲೋಕವೂ ಕೂಡ 17ನೇ ಸರ್ಗದ ಶುಭ ಸಮುದ್ರಕರಂ ಭಜತಾಂಬುದೆ ಅನ್ನುವ ಶ್ಲೋಕಕ್ಕೂ ಕೂಡ ವಾದಿರಾಜರು ಅನೇಕ ಅರ್ಥಗಳನ್ನು ಹೇಳಿ ತೋರಿಸಿದ್ದಾರೆ. ಹಾಗೆ ಅನೇಕ ಅರ್ಥಗಂಭೀರವಾಗಿರುವಂತಹ ಕೃತಿ ಈ ರುಕ್ಮಿಣೀಶ ವಿಜಯ. ಈ
ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತಃ ಸುರಮಂಡಲೀಷು ಮಹಿತಃ ಸರ್ಗಃ ಆದ್ಯ ದ್ವಿತೀಯ ತೃತೀಯ ಅಂತ ಪ್ರತಿ ಸಂದರ್ಭದಲ್ಲೂ ಹೇಳ್ತಾರೆ. ಹೀಗೆ ಸದ್ವಾದಿರಾಜರು ಹೇಳಿರುವಂತಹ ಈ ಕೃತಿ, ವಾದಿರಾಜರು ಹೇಳಿರುವಂತಹ ಕೃತಿ, ವಾದಿರಾಜರು ಅಂತ ತಮ್ಮ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಬರೀ ವಾದಿರಾಜರು ಅಂತ ಹೇಳೋದಿಲ್ಲ, ಸದ್ವಾದಿರಾಜ ಅಂತ ಹೇಳ್ತಾರೆ. ಸತ್ ಅನ್ನುವ ಶಬ್ದ ನಿರ್ದೋಷ ಅನ್ನೋ ಅರ್ಥವನ್ನು ಹೇಳುತ್ತೆ. ನಿರ್ದೋಷರಾಗಿರುವಂತಹ ವಾದಿರಾಜರು ಅಂತ. ನಿರ್ದೋಷರು ತಮ್ಮನ್ನ ನಿರ್ದೋಷ ಅಂತ ಯಾರು ಹೇಳ್ತಾರೆ ಹೇಳಿ? ಪ್ರತಿಯೊಬ್ಬರೂ ಕೂಡ ಪ್ರಾಮಾಣಿಕವಾಗಿ ಹೇಳುವಾಗ, ಇನ್ನೊಬ್ಬರು ಕೇಳಿದಾಗ ನಾನು ಏನು ತಪ್ಪು ಮಾಡೇ ಇಲ್ಲ ಅಂತ ನಾವು ಹೇಳ್ಕೊಳ್ತೇವೆ. ಆದರೆ ಪ್ರಾಮಾಣಿಕವಾಗಿ ಹೇಳುವಾಗ ತನ್ನನ್ನು ತಾನು ನಿರ್ದೋಷ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿರ್ದೋಷ ಅನ್ನುವ ಶಬ್ದ ಬರೋದೇ ರುಜು ಅನ್ನೋದಕ್ಕೆ. ರುಜು ಅನ್ನುವ ಶಬ್ದ, ನಿರ್ದೋಷ ಅನ್ನುವ ಶಬ್ದ ಪರ್ಯಾಯ ಶಬ್ದಗಳು. ಹೀಗಾಗಿ ಸದ್ವಾದಿರಾಜೋದಿತೆ ಅಂತಂದರೆ ರುಜುಗಳಾದ ವಾದಿರಾಜರು ಹೇಳಿರೋದು ಅಂತ ಅದರಿಂದಲೇ ಗೊತ್ತಾಗತ್ತೆ. ಹಾಗೆ ಅಂತಹ ವಾದಿರಾಜರು ಹೇಳಿರುವಂತಹ ಈ ರುಕ್ಮಿಣೀಶ ವಿಜಯ ಇದು ಸಂಜಾತೆ ಭುವಿ. ಇಲ್ಲಿ ಭೂಲೋಕದಲ್ಲಿ ರುಕ್ಮಿಣೀಶ ವಿಜಯ ಕೃತಿ ಆಗ್ತಾ ಇದ್ದರೆ ದೇವಲೋಕದಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ. ಭೂಲೋಕದಲ್ಲಿ ಆದ ಕೃತಿಗೆ ದೇವಲೋಕದಲ್ಲಿ ಮನ್ನಣೆ ಯಾವುದಕ್ಕಿದೆ? ದೇವತೆಗಳು, ಇಂದ್ರಾದಿ ದೇವತೆಗಳು ಯಾವುದನ್ನು ಗೌರವಿಸ್ತಾರೆ? ಅವರಿಗಿಂತ ದೊಡ್ಡವರ ಕೃತಿಯನ್ನು ಗೌರವಿಸ್ತಾರೆ. ಹೀಗಾಗಿ ಇಂದ್ರಾದಿ ದೇವತೆಗಳಿಂದ ಮಾನ್ಯವಾದ ಕೃತಿ ಅಂತಂದರೆ ಉಳಿದ ಯಾರೂ ಕೂಡ ನನ್ನ ಕೃತಿ ದೇವಮಾನ್ಯವಾಗಿದೆ ಅಂತ ಹೇಳೋದಿಲ್ಲ. ನನ್ನ ಕೃತಿಯನ್ನು ನೀವೆಲ್ಲ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ನನ್ನ ಕೃತಿ ದೇವಮಾನ್ಯವಾಗಿದೆ ಅಂತ ಉಳಿದವರು ಯಾರೂ ಹೇಳೋದಿಲ್ಲ. ವಾದಿರಾಜರ ಆ ಮಾತನ್ನು ಹೇಳ್ತಾರೆ. ಸಂಜಾತಃ ಸುರಮಂಡಲೀಷು ಮಹಿತಃ ಸರ್ಗ. ಸರ್ಗ ಅಂದರೆ ಉತ್ಸವ. ಇಲ್ಲಿ ಒಂದೊಂದು ಸರ್ಗ ಆಗ್ತಾ ಇದ್ದ ಹಾಗೆ ಅವರು ಉತ್ಸವವನ್ನು ಮಾಡ್ತಾರಂತೆ. ಒಂದೊಂದು ಆ ಸರ್ಗದ ಉತ್ಸವವನ್ನು, ಅದನ್ನು ಒಂದು ಮಹೋತ್ಸವದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಉತ್ಸವವನ್ನು ಪರಮಾತ್ಮನ, ಇದು ಎರಡು ಅರ್ಥ, ಇಲ್ಲಿಯೂ ಕೂಡ ಎರಡು ಅರ್ಥ ಇದೆ. ರುಕ್ಮಿಣೀಶನ ವಿಜಯ, ಪರಮಾತ್ಮನ ಒಂದೊಂದು ವಿಜಯ ಅಂದರೆ ಪೂತನ ಸಂಹಾರ ಮಾಡಿದ ಒಂದು ವಿಜಯ ಆಯಿತು, ಶಕಟನ ಭಂಜನ ಮಾಡಿದ ಇನ್ನೊಂದು ವಿಜಯ ಆಯಿತು. ಹಾಗೆ ಪರಮಾತ್ಮನ ಒಂದೊಂದು ವ್ಯಾಪಾರ, ಒಂದೊಂದು ಮಹೋತ್ಸವ. ಇಲ್ಲಿ ಒಂದೊಂದು ವ್ಯಾಪಾರ ಆಗ್ತಾ ಇದ್ದಂತೆ ದೇವತೆಗಳು ಉತ್ಸವನ ಮಾಡ್ತಾರೆ. ಇಲ್ಲಿ ವಾದಿರಾಜರ ಕೃತಿಯಲ್ಲಿ ಒಂದೊಂದು ಸರ್ಗ ಆಗ್ತಾ ಇದ್ದಂತೆ ದೇವತೆಗಳು ಅಲ್ಲಿ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹಾಗೆ ಅದು ಕೂಡ ಎರಡು ಅರ್ಥವನ್ನು ಹೇಳುವಂತಹ ಮಾತಾಗಿದೆ. ಇಂತಹ ರುಕ್ಮಿಣೀಶ ವಿಜಯ ಅಷ್ಟು ಅರ್ಥ ಗಂಭೀರವಾಗಿರುವ, ಸಕಲ ಇಷ್ಟಾರ್ಥಪ್ರದವಾಗಿರುವಂತಹ ಕೃತಿ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಆದರದಿಂದ ವಾದಿರಾಜರಲ್ಲಿ ಶ್ರದ್ಧೆಯಿಂದ, ಮಧ್ವಾಚಾರ್ಯರಲ್ಲಿ ಶ್ರದ್ಧೆಯಿಂದ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅಪಾರವಾದ, ಲಕ್ಷ್ಮೀದೇವಿಯಲ್ಲಿ, ರುಕ್ಮಿಣೀ ದೇವಿಯಲ್ಲಿ, ಕೃಷ್ಣನಲ್ಲಿ ಅಪಾರವಾದ ಗೌರವದಿಂದ ಈ ಕೃತಿಯ ಚಿಂತನೆಯನ್ನು ಮಾಡಿದಾಗ ಇಷ್ಟಾರ್ಥ ಪ್ರಾಪ್ತಿಯೂ ಆಗ್ತದೆ, ಅನೇಕ ಅರ್ಥಗಳು ತಿಳಿತವೆ, ಅಧ್ಯಾತ್ಮದ ಸಾಧನೆ ಆಗ್ತದೆ. ಇಂತಹ ಕೃತಿಯ ಮಂಗಲ ಪದ್ಯ ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಎಷ್ಟು ಸುಂದರವಾದ ರಮಣೀಯವಾದಂತಹ ಮಂಗಲ ಪದ್ಯ. ಕಥಾನಾಯಕನ ಸ್ತೋತ್ರ, ಕಥಾನಾಯಕನ ಪ್ರಶಂಸೆ. ಎಲ್ಲ ಕವಿಗಳು ಕೂಡ ಕಾವ್ಯಗಳ ರಚನೆಯನ್ನು ಮಾಡ್ತಾರೆ, ಆರಂಭದಲ್ಲಿ ಮಂಗಲ ಪದ್ಯವನ್ನು ಮಾಡ್ತಾರೆ. ಅವರಿಗೆ ಈ ಭಾಗ್ಯ ಇಲ್ಲ. ಮಂಗಲ ಪದ್ಯವನ್ನು ಹೇಳುವಾಗ ಯಾರದ್ದೋ ಸ್ತೋತ್ರವನ್ನು ಮಾಡಬೇಕು, ಗ್ರಂಥ ಶುರು ಮಾಡಿದ ಮೇಲೆ ಇನ್ಯಾರದ ಬಗ್ಗೆನೋ ಹೇಳಬೇಕು. ಯಾಕೆ? ನಾಯಕನೇ ಬೇರೆ ಆಗಿರ್ತಾರೆ. ಇಲ್ಲಿ ನಾಯಕನೂ ಅವನೇ, ಪರಮಪುರುಷನೂ ಅವನೇ, ಆರಾಧ್ಯ ದೇವನೂ ಅವನೇ. ಕೃಷ್ಣನ ಆರಾಧನೆಯನ್ನು ಬಗೆ ಬಗೆಯಿಂದ ವಾದಿರಾಜರು ಮಾಡಿದ್ದಾರೆ. ಉಡುಪಿಯ ಮಹೋತ್ಸವ ಇವತ್ತು ಪರ್ಯಾಯ ಮಹೋತ್ಸವ ಅಂದರೆ ನಾಡಹಬ್ಬ ಅಂತ. ಇಡೀ ಕರ್ನಾಟಕಕ್ಕೆ, ಇಡೀ ರಾಷ್ಟ್ರಕ್ಕೆ ಒಂದು ಮಹೋತ್ಸವ, ಲಕ್ಷಾವಧಿ ಜನರು ಬರ್ತಾರೆ. ಅಂತಹ ಉತ್ಸವವನ್ನು ನೋಡಿ ಆನಂದಿಸ್ತಾ ಇದ್ದಾರೆ. ಅಂತಹ ಅದಕ್ಕೆಲ್ಲದಕ್ಕೂ ಕೂಡ ಕಾರಣರಾದವರು ವಾದಿರಾಜರು. ಅಷ್ಟು ಬಗೆ ಬಗೆಗಳಿಂದ ಶ್ರೀಕೃಷ್ಣನ ಆರಾಧನೆ ಮಾಡಿದಂಥವರು ತನ್ನ ಇಷ್ಟ ದೇವನಾಗಿರುವ ಕೃಷ್ಣನ ಸ್ತೋತ್ರವನ್ನು, ಕಥಾನಾಯಕನಾಗಿರುವ ಕೃಷ್ಣನ ಸ್ತೋತ್ರವನ್ನು ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ. ಆ ಕೃಷ್ಣ ಈ ಸ್ತೋತ್ರವೂ ಹೌದು, ಪ್ರಾರ್ಥನೆಯೂ ಹೌದು, ಮಂಗಲ ಪದ್ಯವೂ ಹೌದು. ಈ ಪದ್ಯದಲ್ಲಿ ಅಂತಹ ಶ್ರೀಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ, ಪಾಯಾತ್ ಅಂತ ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ.
ಕೃಷ್ಣ ಒಬ್ಬ ಸಮುದ್ರ ಇದ್ದ ಹಾಗೆ. ಉಪ್ಪು ನೀರಿನ ಸಮುದ್ರ ಅಲ್ಲ, ಕ್ಷೀರ ಸಮುದ್ರ. ಕ್ಷೀರ ಸಮುದ್ರ ಎಂಥದ್ದು ಅಂದರೆ ಅಮೃತವನ್ನು ಕೊಡುವಂತಹ ಸಮುದ್ರ ಕ್ಷೀರ ಸಮುದ್ರ. ನೋಡಿ, ಆ ಕ್ಷೀರ ಸಮುದ್ರ ಅದು ಮೊದಲೇ ಹಾಲು, ಮೊದಲೇ ಸಿಹಿ. ಆದರೆ ಸಿಹಿಯಾಗಿದೆ ಅಂತ ಅಷ್ಟೇ ತಗೊಂಡ್ರೆ ನಮಗೆ ಹಾಲು ಮಾತ್ರ ಸಿಗತ್ತೆ. ಅಮೃತ ಸಿಗಬೇಕು ಅಂದ್ರೆ ಮಥನ ಮಾಡಬೇಕು. ದೇವತೆಗಳೇನು ಮಾಡ್ತಾರೆ? ಮಥನ ಮಾಡಬೇಕು, ಅಮೃತವನ್ನು ಪಡೆಯಬೇಕು ಅಂತ ದೇವರದ್ದೇ ಪ್ರೇರಣೆ. ಕೊನೆಗೆ ದೇವರ ಪ್ರೇರಣೆಯಿಂದ ಪರ್ವತವನ್ನು ಅದರಲ್ಲಿಟ್ಟು ಪರಮಾತ್ಮನೇ ಅದಕ್ಕೆ ಸಹಕಾರವನ್ನು ನೀಡಿ ಮಂದರ ಪರ್ವತವನ್ನು ಕ್ಷೀರ ಸಮುದ್ರದಲ್ಲಿಟ್ಟು ಅನೇಕ ಔಷಧ ದ್ರವ್ಯಗಳನ್ನೆಲ್ಲವನ್ನೂ ಕೂಡ ಹಾಕಿ, ಬಳ್ಳಿಗಳನ್ನೆಲ್ಲವನ್ನೂ ಕೂಡ ಹಾಕಿ, ವಾಸುಕಿ ಸರ್ಪವನ್ನು ಪರ್ವತಕ್ಕೆ ಸುತ್ತಿ ಅದನ್ನು ಬಿಗಿದು ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ದೈತ್ಯರು ಹಿಡಿದು ಚೆನ್ನಾಗಿ ರಭಸವಾಗಿ ಮಥನ ಮಾಡ್ತಾರೆ. ಮಥನ ಮಾಡಿದಾಗ ಅಲ್ಲಿದ ಅಮೃತ ಬರುತ್ತದೆ. ಅಮೃತ ಬಂದರೆ ಧನ್ವಂತರಿ ಅಮೃತವನ್ನು ತೆಗೆದುಕೊಂಡು ಬರುತ್ತಾನೆ. ಮೋಹಿನಿಯಾಗಿ ತನ್ನ ಭಕ್ತರಿಗೆ ಆ ಅಮೃತವನ್ನು ಉಣಬಡಿಸ್ತಾನೆ. ಕಡಿಯೋದಕ್ಕೆ ಅವರು ದೈತ್ಯರು ಸೇರಿದ್ದಾರೆ, ಆದರೆ ಅವರು ಅಭಕ್ತರು. ಅವರು ಕುಡಿದರೆ ಅನರ್ಥ ಆಗತ್ತೆ. ಅವರು ಅಜರಾಮರರಾಗಿ ಬಿಟ್ಟರೆ ಲೋಕಹಾನಿ, ಲೋಕಕಂಟಕರಾಗ್ತಾರೆ. ಆದ್ದರಿಂದ ದೇವತೆಗಳನ್ನೇ ಅಮರರನ್ನಾಗಿ ಮಾಡಿದ್ದೇ ಹೊರತಾಗಿ ದೈತ್ಯರನ್ನು ಅಮರನ್ನಾಗಿ ಮಾಡಲಿಲ್ಲ. ಹಾಗೆ ಕೃಷ್ಣನನ್ನು ಕ್ಷೀರ ಸಮುದ್ರ ಅಂತ, ಈ ಚಿಂತನೆ ಅದ್ಭುತ. ಕೃಷ್ಣ ಕ್ಷೀರ ಸಮುದ್ರ, ಹಾಲಿನ ಸಮುದ್ರ. ಅವನು ಸಮುದ್ರ ಅಂತಂದರೆ ಅದಕ್ಕೆ ಕೊನೆ ಅಂತ ಅನ್ನೋದೇ ಇಲ್ಲ. ಇದು ಉಪ್ಪಿನ ಸಮುದ್ರ ಅಲ್ಲ. ಉಪ್ಪಿನ ಸಮುದ್ರ ನಮಗೆ ಬೇಡ, ಅದು ಉಪ್ಪಿದೆ ಇದರಲ್ಲಿ. ಹಾಲಿನ ಸಮುದ್ರ. ಹಾಲಿನ ಸಮುದ್ರದ ಗುಣ ಏನು ಅಂತಂದರೆ, ಹಾಲು ನಮ್ಮ ಮನೆಯಲ್ಲಿ ಇಟ್ಟರೆ ಅದು ಬೆಳಗ್ಗೆ ಇಟ್ಟ ಹಾಲು ಸಂಜೆ ತನಕ ಕಾಯಿಸಲಿಲ್ಲ ಅಂದರೆ ಒಡೆದು ಹೋಗುತ್ತೆ. ಆದರೆ ಹಾಲಿನ ಸಮುದ್ರ ಅದಕ್ಕೆ ಕಾಯಿಸೋರು ಯಾರು? ಅದಕ್ಕೆ ಉಕ್ಕು ಬರೆಸೋರು ಯಾರು? ಯಾರೂ ಕೂಡ ಇಲ್ಲ. ಆದರೆ ಎಂದಿಗೂ ಕೂಡ ಹಾಲು ಹಾಳಾಗೋದಲ್ಲ, ಎಂದಿಗೂ ಹುಳಿ ಬರೋದಲ್ಲ, ಹಾಳಾಗೋದಲ್ಲ. ಅಂತಹ ಹಾಲಿನ ಸಮುದ್ರ ಅಂದರೆ ಪರಮಾತ್ಮ ಅವನು ಲೋಕವಿಲಕ್ಷಣ. ಹಾಲಿನ ಸಮುದ್ರದಂತಿದ್ದಾನೆ ಅಂದರೆ ಈ ಹಾಲಿನಂತೆ ಆ ಹಾಲಿನ ಸಮುದ್ರ ಇಲ್ಲ ಅಂತನ್ನುವಾಗ ಪರಮಾತ್ಮ ನಮ್ಮ ನಿಮ್ಮಂತಲ್ಲವೇ ಅಲ್ಲ. ಅವನು ನಿಮ್ಮ ಎಲ್ಲರಿಗಿಂತಲೂ ವಿಲಕ್ಷಣನಾಗಿದ್ದಾನೆ. ಅವನಷ್ಟು ಸಿಹಿಯಾಗಿದ್ದಾನೆ. ಯಾವತ್ತಿಗೂ ಅವನಲ್ಲಿ ಹುಳಿ ಅಂಶ ಬರೋದಿಲ್ಲ, ಅವನಲ್ಲಿ ದೋಷವೇ ಬರೋದಿಲ್ಲ. ಅಂತಹ ಹಾಲಿನ ಸಮುದ್ರ. ಸಮುದ್ರದಲ್ಲಿ ಮುಖ್ಯವಾಗಿ ಮಣಿಗಳಿರುತ್ತವೆ. ಎಷ್ಟು ಮಣಿಗಳು! ಈ ಸಮುದ್ರದಲ್ಲಿ ಒಳಗಡೆ ಹೋಗಿ ಕೆಲವು ಮಣಿಗಳನ್ನು ಹೆಕ್ಕಿ ತರ್ತಾರೆ. ಆದರೆ ಕ್ಷೀರ ಸಮುದ್ರದಲ್ಲಿ ದೇವಲೋಕಕ್ಕೆ ಬೇಕಾಗಿರೋ ಮಣಿಗಳೆಲ್ಲವೂ ಕೂಡ ಸಿಕ್ಕಿವೆ. ಚಿಂತಾಮಣಿ ಸಿಕ್ಕಿದ್ದು ಆ ಕ್ಷೀರ ಸಮುದ್ರದಿಂದಲೇ. ಅಂತಹ ಅನಂತ ಮಣಿಗಳನ್ನು ಹೊಂದಿದವನು ಶ್ರೀಕೃಷ್ಣ. ಅವನಲ್ಲಿರುವ ಮಣಿಗಳು ಅಂತಂದರೆ ಗುಣಗಳು. ಎಷ್ಟು ಗುಣಗಳು! ಆ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇದೆ ಯಾರಾದರೂ ಕೂಡ? ಗುಣಗಳನ್ನು ಯಾರೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಗುಣಗಳಿಂದ ಇರುವ ಹೊಳಪು ಅದ್ಭುತವಾಗಿರುವಂತಹ ಕ್ಷೀರ ಸಮುದ್ರ ಆ ಶ್ರೀಕೃಷ್ಣ. ಸಹಜವಾಗಿಯೇ ಕ್ಷೀರ ಸಮುದ್ರ ಸಿಹಿ ಆನಂದವನ್ನು ಕೊಡುತ್ತದೆ. ಕಣ್ಣಿಗೂ ಆನಂದ, ನಾಲಿಗೆಗೂ ಆನಂದ, ಹೊಟ್ಟೆಗೂ ಆನಂದ, ದೇಹಕ್ಕೂ ಆನಂದ, ಪುಷ್ಟಿಯನ್ನು ಕೊಡುತ್ತದೆ. ಇದೆಲ್ಲವೂ ಕೂಡ ಅಂಶ ಹೌದು. ಆದರೆ ಕಡದರೆ ಅಲ್ಲಿಂದ ಬರುವಂತಹ ಅಮೃತ ನೋಡಿ. ಹಾಗೆ ಕೃಷ್ಣ ಸಹಜವಾಗಿ ಎಲ್ಲರಿಗೂ ಕೂಡ ಹಿತನಾಗಿದ್ದಾನೆ. ಕೃಷ್ಣನ ಬಗ್ಗೆ ಚಿಂತನೆ ಮಾಡಿದರೆ, ಕೃಷ್ಣನನ್ನು ನೋಡಿದರೆ, ಕೃಷ್ಣನ ಕಥೆಗಳನ್ನು ಕೇಳಿದರೆ, ತಾಳ ತಟ್ಟಿ ಕುಣಿದರೆ ಸಂತೋಷ ಆಗತ್ತೆ, ಇಷ್ಟಾರ್ಥಗಳ ಲಾಭ ಆಗತ್ತೆ. ಆದರೆ ಮಥನ ಮಾಡಿದರೆ ಮಾತ್ರ ಸಿಗುವಂತಹ ಫಲ ಬೇರೆಯೇ. ಎಷ್ಟು ಸೊಗಸಾಗಿದೆ ನಾವು ಗಮನಿಸಬೇಕು. ಅದು ಹಾಲಿನ ಸಮುದ್ರ. ಹಾಲಿನ ಸಮುದ್ರ ಹತ್ತಿರ ಬಂದವರಿಗೆಲ್ಲ ಫಲವನ್ನು ಕೊಡುತ್ತದೆ, ಆದರೆ ಕಡದವರಿಗೆ ಅಮೃತವನ್ನು ಕೊಡುತ್ತದೆ. ಹಾಗೆ ದೇವರ ಮಥನವನ್ನು ನಾವು ಮಾಡಬೇಕು. ಹೇಗೆ ಮಥನವನ್ನು ಮಾಡಬೇಕು? ಪರ್ವತವನ್ನು ಹಾಕಬೇಕು, ಎಲ್ಲ ಔಷಧ ದ್ರವ್ಯಗಳನ್ನು ಹಾಕಬೇಕು, ಹಗ್ಗವನ್ನು ಸುತ್ತಬೇಕು, ಕಟ್ಟಬೇಕು, ದೇವತೆಗಳು ದೈತ್ಯರು ಸೇರಬೇಕು, ಮಥನವನ್ನು ಮಾಡಬೇಕು. ಹಾಗೆ ಇಲ್ಲಿ ಪರ್ವತ, ಯಾವುದು ಪರ್ವತ ಅಂತಂದರೆ ಉಪನಿಷತ್ತುಗಳು. ಅದನ್ನೆಲ್ಲವನ್ನೂ ಕೂಡ ಪರಮಾತ್ಮನ ಚಿಂತನೆಗಾಗಿ ನಾವು ನೋಡಬೇಕು. ಪರಮಾತ್ಮನನ್ನು ಚಿಂತನೆ ಮಾಡೋದಕ್ಕೆ ಉಪನಿಷತ್ತುಗಳನ್ನು ಆಧರಿಸಬೇಕು. ಉಪನಿಷತ್ತುಗಳ ಆಧಾರದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಶ್ರೀ ವೇದಾಂತ ಮಹಾಚಲಂ, ಅದು ಕಡಗೋಲು. ದೇವರ ಬಗ್ಗೆ ಚಿಂತನೆ ಮಾಡೋದಕ್ಕಿರುವ ಕಡಗೋಲು ಯಾವುದು ಅಂತಂದರೆ ಉಪನಿಷತ್ತುಗಳು ಅಂತ ಹೇಳಿದ್ದಾರೆ. ಅದಕ್ಕೆ ಹಾಗೆ ಕಡಗೋಲು ಇಟ್ಬಿಟ್ರೆ ಬೆಣ್ಣೆ ಬರಲ್ಲ, ಅದಕ್ಕೆ ಕಡಿಬೇಕು ಅಂತಾದರೆ ದೊಡ್ಡ ಕಡಗೋಲಾದ್ದರಿಂದ ಕೈ ಸಿಗೋ ಕಡಗೋಲಲ್ಲ, ಅದಕ್ಕೆ ಹಗ್ಗ ಬೇಕು. ಅದಕ್ಕೆ ಯಾವುದು ಹಗ್ಗ? ಬ್ರಹ್ಮಸೂತ್ರ ಹಗ್ಗ.
ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ? ಹಾಗೆ ಆಗೋದಿಲ್ಲ. ವೇದಾರ್ಥಗಳ ಚಿಂತನೆಗಿರುವಂತಹ ಬ್ರಹ್ಮಸೂತ್ರಗಳನ್ನು ಹೊಂದಿಸಬೇಕು. ಬ್ರಹ್ಮಸೂತ್ರಗಳನ್ನು ಹೊಂದಿಸಿ ಆವಾಗ ಮಥನ ಮಾಡಬೇಕು. ಮಥನ ಮಾಡಲಿಕ್ಕೆ 2 ಭಾಗ ಬೇಕು ನೋಡಿ. ಒಂದೇ ಕಡೆ ಹಾಗೆ ತಿರುಗಿಸ್ತಾ ಇದ್ದರೆ ಆಗಲ್ಲ, ಎರಡೂ ಕಡೆ ತಿರುಗಿಸಬೇಕು. ಎರಡೂ ಕಡೆ ತಿರುಗಿಸುವಂತೆ ಇಲ್ಲಿ ಪೂರ್ವ ಪಕ್ಷವೂ ಇರಬೇಕು, ಉತ್ತರ ಪಕ್ಷವೂ ಸಿದ್ಧಾಂತ ಪಕ್ಷವೂ ಇರಬೇಕು. ದೈತ್ಯರು ದೇವತೆಗಳು ಇದ್ದಂತೆ ಪೂರ್ವಪಕ್ಷ ಸಿದ್ಧಾಂತಗಳನ್ನು ಅವಲಂಬಿಸಿ ಈ ಕೃಷ್ಣನೆಂಬುವ ಹಾಲಿನ ಸಮುದ್ರವನ್ನು ಉಪನಿಷತ್ತುಗಳನ್ನು ಹಾಕಿ ವೇದಗಳನ್ನು ಹಾಕಿ ಮಥನ ಮಾಡಿದರೆ, ಕಡಿದರೆ ಆವಾಗ ಸಿಗೋದೇ ಅಮೃತ. ಅದು ಯಾವುದು? ತತ್ವಜ್ಞಾನ ಎಂಬುವಂತಹ ಅಮೃತ ಸಿಗ್ತದೆ. ಕೊನೆಗೆ ಮೋಕ್ಷ ಎಂಬುವಂತಹ ಅಮೃತ ಸಿಗ್ತದೆ. ಅದು ಸಿಗ್ತದೆ ಅಂತಂದರೆ ತಂತಾನೆ ಬಂದ್ಬಿಡ್ತದ? ಅಲ್ಲ, ದೇವರೇ ಧನ್ವಂತರಿಯಾಗಿ ಬರ್ತಾನೆ. ಅಮೃತವನ್ನು ತರುವವನವನು. ತರೋದು ಮಾತ್ರ ಅಲ್ಲ, ಅವನೇ ಬಡಿಸ್ತಾನೆ, ಮೋಹಿನಿಯಾಗಿ ಅವನೇ ಉಣಿಸ್ತಾನೆ. ಹಾಗೆ ಪರಮಾತ್ಮನೇ ಈ ವೇದಗಳ ಚಿಂತನೆ ಇದನ್ನೆಲ್ಲವನ್ನು ಪೂರ್ವಪಕ್ಷ ಸಿದ್ಧಾಂತ ಪಕ್ಷಗಳನ್ನು ಅವಲಂಬಿಸಿ ಚಿಂತನೆಯನ್ನು ಮಥನ ಮಾಡಿ ಚೆನ್ನಾಗಿ ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿದಾಗ ತತ್ವಜ್ಞಾನವನ್ನು ದೇವರು ಕೊಡ್ತಾನೆ ಅಂತ. ತತ್ವಜ್ಞಾನವನ್ನು ನಾವು ಪಡೀತೇವೆ ಅಲ್ಲ, ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ. ಅವನು ಆ ದೇವರೇ ಆ ಅಮೃತವನ್ನು ತತ್ವಜ್ಞಾನವನ್ನು ನಮಗೆ ದಯಪಾಲಿಸ್ತಾನೆ. ಎಲ್ಲರೂ ಕೊಡಲ್ಲ. ಯಾರಿಗೆ? ಸ್ವೀಯಾನಾಂ, ತನ್ನವರಿಗೆ ಮಾತ್ರ ಕೊಡ್ತಾನೆ. ಅಯೋಗ್ಯರಿಗೆ, ಅಲ್ಲಿ ದೈತ್ಯರು ಬೇಕಾದಷ್ಟು ಜನ ಇದ್ದಾರೆ, ಯಾವ ದೈತ್ಯನಿಗೂ ಕೂಡ ಅಮೃತವನ್ನು ಕೊಡಲಿಲ್ಲ. ಕೊಟ್ಟ ರಾಹುವಿನೂ ಶಿರಚ್ಛೇದನ ಮಾಡ್ತಾ ಇದ್ದಾನೆ ಪರಮಾತ್ಮ. ಹಾಗೆ ಅಯೋಗ್ಯರಿಗೆ ತತ್ವಜ್ಞಾನ ಸಿಗೋದಿಲ್ಲ. ತತ್ವಜ್ಞಾನ ಸಿಗೋದು ಯೋಗ್ಯರಾದಂತಹ ವ್ಯಕ್ತಿಗಳಿಗೆ. ಅದನ್ನು ಪರಮಾತ್ಮನೇ ಕರುಣಿಸಬೇಕು. ಅಜ್ಞಾನಾಂ ಜ್ಞಾನದೋ ವಿಷ್ಣು, ದೇವರೇ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಆಮೇಲೆ ಅಮೃತ ಅಂದರೆ ಇನ್ನೊಂದು ಅಮೃತತ್ವ, ಮರಣ ಇಲ್ಲದೇ ಇರುವಂತಹ ಸ್ಥಿತಿ, ಮೋಕ್ಷ, ಅದನ್ನು ನೀಡ್ತಾ ಇದ್ದಾನೆ ಪರಮಾತ್ಮ. ಅನುಗ್ರಹವನ್ನು ಮಾಡ್ತಾನೆ. ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಹ ಮಾಂ ಪಾಯಾದ್ ಗುಣೋದ್ಯನ್ಮಣಿ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ. ನಮ್ಮನ್ನು ರಕ್ಷಿಸಲಿ ಅಂತಂದರೆ ನಮಗಿಂತಹ ದಿವ್ಯ ತತ್ವಜ್ಞಾನವನ್ನು ದಯಪಾಲಿಸಲಿ, ನಮಗೆ ಮೋಕ್ಷವನ್ನು ದಯಪಾಲಿಸಲಿ ಅಂತ ಪರಮಾತ್ಮನಲ್ಲಿ ನಾವೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪರಮಾತ್ಮ, ನೀನು ನಿನ್ನ ಬಗ್ಗೆ ಹೀಗೆ ಚಿಂತನೆಯನ್ನು ಮಾಡಿಸಿ ನಮಗೆ ತತ್ವಜ್ಞಾನವನ್ನು ಕರುಣಿಸು, ನಂತರದಲ್ಲಿ ಮೋಕ್ಷವನ್ನು ಕರುಣಿಸು ಅಂತನ್ನುವ ಪ್ರಾರ್ಥನೆಯನ್ನು ಈ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅಂತನ್ನೋ ದೃಷ್ಟಿಯಿಂದ ವಾದಿರಾಜರು ಇಂತಹ ಸೊಗಸಾದ ಕಥಾನಾಯಕನಾಗಿರುವ ಕೃಷ್ಣನ ಮಹಿಮೆನ ಇದಕ್ಕಿಂತ ಚೆನ್ನಾಗಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ. ಹಾಗೆ ಪರಮಾತ್ಮ ಕ್ಷೀರ ಸಮುದ್ರ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಿ ಕಥಾನಾಯಕನ ಪ್ರಶಂಸೆ, ಅದೇ ರೀತಿಯಲ್ಲಿ ಆ ಮಂಗಲ ಪದ್ಯ, ಪ್ರಾರ್ಥನೆ, ಇಂತಹ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಮೊದಲ ಪದ್ಯದ ಯಥಾಶಕ್ತಿ ಚಿಂತನೆ ಹೀಗಾಗಿದೆ. ಇದರ ಮುಂದಿನ ಚಿಂತನೆಯನ್ನು, ಮುಂದಿನ ಪದ್ಯಗಳ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಎಲ್ಲ ಭಕ್ತಿ ಸುಧಾ ಜ್ಞಾನವಾಹಿನಿಯ ಕೇಳುಗರಿಗೆ ವಾದಿರಾಜ ಗುರುಗಳ ಶ್ರೀಮದ್ ಆಚಾರ್ಯರ ಶ್ರೀಕೃಷ್ಣನ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಿಸ್ತು.